ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯ ಕದಡಿದೆ. ಸಣ್ಣಪುಟ್ಟ ವಿಚಾರಕ್ಕೆ ಸಂಘರ್ಷ ನಡೆದು ಜಿಲ್ಲೆಯ ಶಾಂತಿ ಸೌಹಾರ್ದತೆಗೆ ಧಕ್ಕೆಯಾಗಿದೆ. ಈ ಕಾರಣಕ್ಕಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಜ್ಯದಾದ್ಯಂತ ಕೆಟ್ಟ ಹೆಸರು ಬಂದಿದ್ದು. ಆದರೆ ಇಂತಹ ವಾತಾವರಣದ ನಡುವೆ ಕೂಡ ಕರಾವಳಿಯಲ್ಲಿ ಕೋಮು ಸಾಮರಸ್ಯ ಹೇಗಿದೆ, ಜೊತೆಗೆ ಧರ್ಮಕ್ಕಿಂತ ಮಾನವೀಯತೆ ಎಷ್ಟೊಂದು ಆಳವಾಗಿ ಬೇರೂರಿದೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಜುಲೈ 4ರಂದು ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಅನ್ನೋರ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆಯುತ್ತೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶರತ್ ಒಂದು ಜೀವನ್ಮರಣದ ಸ್ಥಿತಿಯಲ್ಲಿ ಹೋರಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಅಲ್ಲಿದ್ದಂತಹ ಪಕ್ಕದ ಅಂಗಡಿಯ ವ್ಯಾಪಾರಿ ಅಬ್ದುಲ್ ರವೂಫ್ ಸಹಾಯಕ್ಕೆ ಧಾವಿಸಿ ಬಂದರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶರತ್ನನ್ನ ಮತ್ತೊಬ್ಬರ ಸಹಾಯದೊಂದಿಗೆ ಸ್ಥಳೀಯ ಆಸ್ಪತ್ರೆಗೆ ತನ್ನದೇ ಆಟೋ ರಿಕ್ಷಾದಲ್ಲಿ ಸಾಗಿಸಿದ್ರು. ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೂ ಕೂಡ ಶರತ್ನನ್ನ ದಾಖಲು ಮಾಡಿದ್ರು ಅಬ್ದುಲ್ ರವೂಫ್. ನಿಜಕ್ಕೂ ಧರ್ಮ ಮೀರಿದ ಮಾನವೀಯತೆ ಜಿಲ್ಲೆಯ ಸೌಹಾರ್ದದ ಕಿಡಿಗೊಂಡು ಸಾಕ್ಷಿಯಾಗಿದೆ. ಸಾಧಾರಣ 9:30 ಗಂಟೆ ಆಗಿದೆ. 9 ಗಂಟೆ ಆಗಿದ್ರೆ ನಾನು ಅಲ್ಲಿ ನಮಾಜ್ ಮಾಡ್ತಾ ಇದ್ದೇನೆ. ನಮ್ಮ ಅವರ ಪಕ್ಕದ ಅಂಗಡಿಯವರು ಬಂದು ಪ್ರವೀಣ್ ಅವರು ನನ್ನ ಹತ್ರ ಹೇಳಿದ್ದಾರೆ. ನನ್ನನ್ನು ಕರೆದಾಗ ಶರತ್ತಿಗೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದರು. ನಾನು ಅದಕ್ಕೆ ನೋಡುವಾಗ ಅಲ್ಲಿ ಬಟ್ಟೆ ರಾಶಿಯಲ್ಲಿ ಬಿದ್ದಿದ್ದಾರೆ ರಕ್ತದ ಮಡುವಿಂದ. ಮತ್ತು ನಾವೆಲ್ಲ ಇದು ಮಾಡಿ ಮತ್ತೆ ಒಂದು 4 ಜನ ಬಂದಿದ್ದರು ಇಲ್ಲಿಗೆ. ಅವರು ಬಂದು ಇದು ಮಾಡಿ ಒಂದು ಹೊರಗಡೆ ತಗೊಂಡು ಬಂದು 4-5 ಆಟೋ ಇಲ್ಲಿ ಹೋಗ್ತಾಯಿತ್ತು. ಆಟೋ ಕೊಡುವಾಗ ಯಾರು ಆಟೋ ನಿಲ್ಲಿಸಲಿಲ್ಲ. ಆಟೋ ಸೀದಾ ಮತ್ತೆ ನಾನು ಹೇಳಿದ್ದೆ ನಮ್ಮ ಆಟೋ ಉಂಟು, ನಾವು ಆಟೋಯಿಂದ ತಗೊಂಡು ಹೋಗಿದ್ದೇವೆ ತುಂಬಿ ಹಾಸ್ಪಿಟಲ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಇರ್ಷಾದ್. ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುವಂತ ಒಂದು ಉದಾಹರಣೆ ಇದು. ಇಲ್ಲಿ ಧರ್ಮದ ಸಂಘರ್ಷ ನಡೀತಾ ಇಲ್ಲ, ಬದಲಾಗಿ ಧರ್ಮದ ಹೆಸರಿನಲ್ಲಿ ಕೆಲ ಕಿಡಿಗೇಡಿಗಳು ಮಾಡ್ತಾ ಇರುವಂತಹ ಕೃತ್ಯ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ. ಜೊತೆಗೆ ಶರತ್ ಪ್ರಕರಣದಲ್ಲೇ ಸಿಕ್ಕಿರುವಂತದ್ದು. ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ವೈಯಕ್ತಿಕ ಕಾರಣಕ್ಕಾಗಿ ಆಗ್ತಾ ಇರುವಂತಹ ಗಲಭೆಗಳು ಅದು ಕೋಮು ಬಣ್ಣಗಳನ್ನು ಪಡೆದುಕೊಳ್ಳುತ್ತೆ, ಮತೀಯ ಬಣ್ಣಗಳನ್ನು ಪಡೆದುಕೊಳ್ಳುತ್ತೆ. ಆನಂತರ ಪರಸ್ಪರ ಆಗ್ತಾ ಇರುವಂತಹ ಗುಂಪು ಘರ್ಷಣೆಗಳು ಇದರಿಂದಾಗಿ ಕರಾವಳಿ ಭಾಗದ ಜನರ ನೆಮ್ಮದಿ ಕೂಡ ಹಾಳಾಗಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದಂತಹ ಗಲಭೆಗಳು, ಅದು SDPI ಕಾರ್ಯಕರ್ತ ಅಶ್ರಫ್ ಮರ್ಡರ್ ಕೇಸ್ ಇರ್ಬೋದು, ಆನಂತರ RSS ಕಾರ್ಯಕರ್ತ ಶರತ್ ಕೊಲೆ ಪ್ರಕರಣ ಇರ್ಬೋದು. ಎರಡು ಪ್ರಕರಣದಲ್ಲಿ ನೋಡಿದರೆ ಇಲ್ಲೊಂದು ನಮಗೆ ಸೌಹಾರ್ದದ ಒಂದು ಉದಾಹರಣೆ ನಾವೊಂದು ನೋಡಬೇಕಾಗುತ್ತೆ. ಜುಲೈ 4ರಂದು RSS ಕಾರ್ಯಕರ್ತ ಶರತ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಬೈಕಲ್ಲಿ ಬಂದಂತಹ 3 ದುಷ್ಕರ್ಮಿಗಳು ಈ ಒಂದು ಕೃತ್ಯ ಎಸಗ್ತಾರೆ. ರಕ್ತದ ಮಡುವಿನಲ್ಲಿ ಶರತ್ ಬಿದ್ದಿದ್ದ. ಆ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯೋದಕ್ಕೆ ಧಾವಿಸಿದ್ದು ಅಲ್ಲಿಯ ಸ್ಥಳೀಯ ಒಂದು ವ್ಯಾಪಾರಿ ಅಬ್ದುಲ್ ರವೂಫ್ ಎಂಬ ಒಬ್ಬ ವ್ಯಕ್ತಿ. ತಕ್ಷಣ ಅಬ್ದುಲ್ ರವೂಫ್ ಆ ಸ್ಥಳಕ್ಕೆ ಬರ್ತಾನೆ, ಅವರನ್ನು ಎತ್ಕೊಳ್ತಾರೆ. ಜೊತೆಗೆ ತನ್ನದೇ ಆದಂತಹ ಆಟೋ ರಿಕ್ಷಾದಲ್ಲಿ ಮತ್ತೊಬ್ಬರ ಸಹಾಯವನ್ನು ಪಡ್ಕೊಂಡು ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ತುಂಬೆಯಲ್ಲಿದ್ದಂತಹ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುತ್ತಾರೆ. ಆ ನಂತರ ಅಲ್ಲಿ ಮತ್ತೆ ಅವರ ಸಿಚುವೇಶನ್ ಸಾಕಷ್ಟು ಕ್ರಿಟಿಕಲ್ ಆದಂತಹ ಸಂದರ್ಭದಲ್ಲಿ ಮತ್ತೆ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ. ಇಲ್ಲಿ ನಾವು ಒಟ್ಟಿನಲ್ಲಿ ನೋಡಬೇಕಾಗಿರುವಂಥದ್ದು, ಧರ್ಮದ ಹೆಸರಲ್ಲಿ ಯಾವ ರೀತಿಯಲ್ಲಿ ಕೆಲವರು ಬೆಳೆ ಬಯಸುವ ಉದ್ದೇಶದಿಂದ ಪರಸ್ಪರ ಕಚ್ಚಾಡುವಂತಹ ವಾತಾವರಣ ನಿರ್ಮಾಣ ಮಾಡ್ತಾರೆ. ಆ ಮೂಲಕ ತಮ್ಮ ರಾಜಕೀಯ ಬೆಳೆಯನ್ನು ಬಯಸಿಕೊಳ್ತಾ ಇರುವಂಥದ್ದು ಒಂದು ಕಡೆಯಾದರೆ, ಅದಕ್ಕೂ ಮೀರಿ ಸೌಹಾರ್ದದ ವಾತಾವರಣ ಹೆಂಗಿದೆ ಎಂಬುದು ಇದೊಂದು ಪ್ರತ್ಯಕ್ಷ ನಮಗೆ ಸಾಕ್ಷಿಯಾಗಿದೆ. ಇಂತಹ ವಾತಾವರಣಗಳು, ಇಂತಹ ಉದಾಹರಣೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ನಮಗೆ ಕಾಣಸಿಗುತ್ತೆ. ಅದು ಅಪಘಾತಗಳು ಆದಂತಹ ಸಂದರ್ಭದಲ್ಲಿ ಇರ್ಬೋದು, ಇನ್ನಿತರ ಸಂದರ್ಭಗಳಲ್ಲಿ ಇರ್ಬೋದು. ಪರಸ್ಪರ ಜನರು ಸಹಕಾರಕ್ಕೆ ಬರ್ತಾರೆ, ಪರಸ್ಪರ ಜನರು ಸಹಾಯಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಧರ್ಮ ಅಥವಾ ಅದನ್ನೆಲ್ಲ ಮೀರಿ ನಿಲ್ತಾರೆ. ಆದರೆ ಇಂತಹ ಜನರನ್ನೇ ಮತೀಯವಾಗಿ ಬಳಸ್ಕೊಳ್ಳುವಂಥದ್ದು, ಮತೀಯವಾಗಿ ಕೆಲವೊಂದು ಕುಕೃತ್ಯಗಳಿಗೆ ಬಳಸ್ಕೊಳ್ಳುವಂಥದ್ದು ಇಲ್ಲಿಯ ರಾಜಕಾರಣಿಗಳಿರ್ಬೋದು, ಇಲ್ಲಿಯ ಜನಪ್ರತಿನಿಧಿಗಳಿರ್ಬೋದು, ಇಲ್ಲಿಯ ಸಂಘ ಸಂಸ್ಥೆಗಳಿರ್ಬೋದು, ಮತೀಯವಾದಿ ಶಕ್ತಿಗಳಿರ್ಬೋದು ಈ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅದನ್ನೆಲ್ಲವನ್ನು ಮೀರಿ, ಮತೀಯವಾದವನ್ನು ಮೀರಿ ಮಾನವೀಯತೆ ಇಂಪಾರ್ಟೆಂಟ್, ಧರ್ಮಕ್ಕಿಂತ ಮಾನವೀಯತೆ ಪ್ರಮುಖ ಎಂಬುದನ್ನು ಸಾರಿ ಹೇಳುವಂತಹ ಒಂದು ಸಾಕ್ಷಿಯಾಗಿ ಒಂದು ಪ್ರಕರಣ ನಮ್ಮ ಮುಂದೆ ಇದೆ. ಶಾಲಿನಿ. ಎಸ್ ಇರ್ಷಾದ್, ಇದಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ಅವರು ಏನಾದರೂ ಹೇಳಿಕೆಯನ್ನು ನೀಡಿದರೆ, ಯಾಕಂದ್ರೆ ಅವರು ಸ್ವತಃ ನೋಡಿದ್ರು ಆ ಘಟನೆಯನ್ನ, ಅಂದ್ರೆ ರಕ್ತದ ಮಡುವಿನಲ್ಲಿ ಶರತ್ ಬಿದ್ದಿದ್ದನ್ನ ನೋಡಿದ್ರು. ಈ ಎಲ್ಲ ದೃಶ್ಯಗಳು ಕಟ್ಟಿದಾಗ ಅಥವಾ ಈ ತರದ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಮನುಷ್ಯನ ಜೀವನ ಎಲ್ಲದಕ್ಕಿಂತಲೂ ಮುಖ್ಯ ಅನ್ಸುತ್ತೆ. ಸೊ ಅಬ್ದುಲ್ ರ ಪ್ರತಿಕ್ರಿಯೆ ಹೇಗಿತ್ತು ಈ ತರದ ಒಂದು ಘರ್ಷಣೆಗಳಿಗೆ ಸಂಬಂಧಪಟ್ಟಂತೆ?
ಶಾಲಿನಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಅಬ್ದುಲ್ ರೌಫ್ ಅವ್ರ ಜೊತೆ ಕೂಡ ಮಾತಾಡಿದ್ವಿ. ಅವರು ಹೇಳೋ ಪ್ರಕಾರ ಅವರು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪಕ್ಕದ ಅಂಗಡಿಯಲ್ಲೇ ಇದ್ದರು. ಶರತ್ ಮತ್ತು ಇವರಿಗೆ ಪರಸ್ಪರ ಪರಿಚಯ ಕೂಡ ಇತ್ತು, ಉತ್ತಮವಾದಂತಹ ಬಾಂಧವ್ಯ ಕೂಡ ಇತ್ತು, ಪರಸ್ಪರ ಡೈಲಿ ಮಾತಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಶರತ್ ಮೇಲೆ ದಾಳಿ ಆಗುತ್ತೆ, ದುಷ್ಕರ್ಮಿಗಳು ಬಂದು ಅವ್ರ ಮೇಲೆ ದಾಳಿ ಮಾಡ್ತಾರೆ. ತಕ್ಷಣ ರಕ್ತದ ಮಡುವಿನಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಇವರಿಗೆ ಆ ಮಾಹಿತಿ ಗೊತ್ತಾಗುತ್ತೆ. ಆದರೆ ಅದೇ ತಕ್ಷಣ ಅವರು ಧಾವಿಸ್ಕೊಂಡು ಬರ್ತಾರೆ, ಅವರನ್ನು ಎತ್ಕೊಳ್ತಾರೆ, ಮತ್ತೊಬ್ಬರ ಸಹಕಾರದಿಂದ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ. ಆದರೆ ಇಲ್ಲಿ ನಾವು ಒಟ್ಟು ನೋಡಬೇಕಾಗಿರುವಂಥ ಪ್ರಕರಣ ಏನಂದರೆ ಇವರ ಈ ಒಂದು ಏನು ವರ್ತನೆ ಏನಿದೆ, ಈ ಒಂದು ಸಹಕಾರ ಏನಿದೆ, ಇದಕ್ಕೆ ಎಲ್ಲ ಕಡೆ ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂದರೆ ಧರ್ಮವನ್ನು ಮೀರಿ ಮನುಷ್ಯತ್ವ ಇಲ್ಲಿ ಗೆದ್ದಿದೆ ಎಂಬುದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಎಲ್ಲೇ ಆಗಬೇಕಾಗಿರೋದು. ಇಂತಹ ಪ್ರಕರಣಗಳು, ಇಂತಹ ಸೌಹಾರ್ದತೆಗಳು ಬೆಳಿಬೇಕು. ಯಾವತ್ತು ಧರ್ಮವನ್ನು ಮೀರಿ ಮಾನವೀಯತೆ ಏನಿದೆ, ರಕ್ತ ಸಂಬಂಧ ಏನಿದೆ, ಮಾನವೀಯತೆ ಏನಿದೆ ಅದು ಬೆಳಿಬೇಕಾಗುತ್ತೆ. ಧರ್ಮ ಮತ್ತೊಂದು ವಿಚಾರ, ಆದರೆ ಅದಕ್ಕಿಂತ ದೊಡ್ಡದಾಗಿರುವಂಥದ್ದು ಮಾನವೀಯತೆ ಎಂಬುದು ಸಾರಿ ಈ ಒಂದು ಪ್ರಕರಣ ಅಥವಾ ಈ ಒಂದು ಘಟನೆ ನಮಗೆ ಹೇಳಿಕೊಡುತ್ತೆ. ಶಾಲಿನಿ, ಎಸ್, ಥ್ಯಾಂಕ್ ಯು ಇರ್ಷಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.